ಯಾವುದೇ ಇಂಥ ಸಂದರ್ಭದಲ್ಲಿ ಒಬ್ಬರು ಪ್ರಾಣ ಕಳ್ಕೊಂಡಾಗ ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡೋದಕ್ಕಾಗೋದಿಲ್ಲ. ಈಗ ಚರ್ಚೆ ಮಾಧ್ಯಮದಲ್ಲಿ ಮೂಲಕ ಮತ್ತು ಬೇರೆ ಬೇರೆಯವರು ಕೂಡ ವಿರೋಧ ಪಕ್ಷದವರು ಎಲ್ಲರೂ ಕೂಡ ಏನು ಹೇಳಿದ್ದಾರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು, ಯಾಕೆಂದರೆ ಬೇರೆ ರಾಜ್ಯದಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕಮ್ಮಿ. ಬಟ್ ಇಡೀ ದೇಶದಲ್ಲಿ ಫಸ್ಟ್ ಅನೌನ್ಸ್ ಮಾಡಿದ್ದು ನಮ್ಮ ರಾಜ್ಯದವರು. ಈಗ ಕಮ್ಮಿ ಆಯಿತು ಅಂತ ಹೇಳಿದರೆ ಆರ್ಥಿಕವಾಗಿ ಅದರಿಂದ ಅವ್ರಿಗೆ ಸಹಕಾರ ಆಗುತ್ತೆ ಅಂದರೆ ಅದನ್ನು ಬರೀ ನನ್ನ ಜಿಲ್ಲೆ ವಿಚಾರ ಅಲ್ಲ, ಇಡೀ ರಾಜ್ಯದಲ್ಲೂ ಕೂಡ ಎಲ್ಲೆಲ್ಲಾಗಿದೆ 3 ಜನರು ಏನು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸ್ವಲ್ಪ ಹೆಚ್ಚುವರಿ ಮಾಡೋಕ್ಕಾಗ್ತದ ಅಂಥೇಳಿ ನಾನು ಕೂಡ ಮೊನ್ನೆ ಹೋಗಿ ಅವ್ರಿಗೆ ಭೇಟಿ ಮಾಡಿದಾಗ ನಾವು ಮುಖಂಡರು ಎಲ್ಲರೂ ಕೂಡ ಇನ್ನೊಂದು ಸ್ವಲ್ಪ ಸೇರಿಸ್ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಅಂಥೇಳಿ ನಾವೇ ಹೇಳಿದ್ವಿ. ನಾವು ಆಯಿತು ಅಂದ್ರೆ ಅಷ್ಟೇ. ಈಗ ನೀವೇನು ಮಾಹಿತಿಯನ್ನು ಕೊಟ್ಟಿದ್ದೀರಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಇದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಅಲ್ಲ ಹೌದು, ಅದಕ್ಕೆ ಹೇಳ್ತಾ ಇರೋದು, ಮನೆ ಯಜಮಾನರಾಗಲಿ ಯಾವುದೇ ಪ್ರಾಣಕ್ಕೂ ಕೂಡ ನಾವು ಒಂದು ವ್ಯಾಲ್ಯೂಯೇಷನ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಅವ್ರ ಮನೆಗೆ ಯಾಕೆ ಹೋದೆ, ಅವರ ಅಜ್ಜಿಗೆ ಏನಂತ ಹೇಳಿದೆ ಅಂದರೆ ಮಂಜು ಅವರ ತಾಯಿಯವರಿಗೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಎಲ್ಲ ವಿಚಾರದಲ್ಲೂ ಕೂಡ ನಿಮ್ಮ ಜೊತೆಗಿದ್ದೀವಿ. ಅದು ವ್ಯಾಲ್ಯೂಯೇಷನ್ ಅಲ್ಲ, ಅದು ವ್ಯಾಲ್ಯೂಯೇಷನ್ ಮೀರಿ ಹೋಗುತ್ತೆ. ಈಗ ಹಣದ ವ್ಯಾಲ್ಯೂ ಏನು ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನವನ್ನು, ಅವ್ರಿಗೆ ಸಹಾಯ ಆಗ್ತಕ್ಕಂಥ ತೀರ್ಮಾನವನ್ನು ನಾವು ಮಾಡ್ತೀವಿ. ಹಾಂ, ಇದು ಹಳೆ, ನೀವು ಪ್ರಶ್ನೆ ಕೇಳ್ತಾ ಇರೋದು ಭಾಳ ಹಳೆಯದು. ನೋಡಿ, ನಮ್ಮ ಇಲಾಖೆಯಿಂದ ಕೆಲವುದು ಕಠಿಣವಾಗಿ ವಿಚಾರಗಳನ್ನು ನಾನು ಅನಿವಾರ್ಯವಾಗಿ ತಗೊಳ್ಬೇಕಾಗುತ್ತೆ. ಶಿಕ್ಷಣ ಯಾಕೆ ಕಮ್ಮಿ ಆಯಿತು? ಶಿವಮೊಗ್ಗ 11, 13ನೇ ಪ್ಲೇಸಲ್ಲೋ 16ನೇ ಪ್ಲೇಸಲ್ಲಿ ಇರೋದು ಈಗ 3ನೇ ಪ್ಲೇಸ 4ನೇ ಪ್ಲೇಸ್ ಬಂತು. ಯಾಕೆ ಬಂತು? ಅಲ್ಲ, ನೀವೇ ವಿಶ್ಲೇಷಣೆ ಮಾಡಿದ್ದೀರಿ. ಹಾಂ ಹಾಂ ಹಾಂ, ಟಾಪ್ ಯಾಕೆ ಬಂತು ಅಂತ ನೀವು ಚರ್ಚೆ ಮಾಡಿದ್ದೀರಾ? ನನ್ನ ಡಿಪಾರ್ಟ್ಮೆಂಟ್, ನಾನು ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಅದನ್ನೇ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾನು ಏನು ಉತ್ತರ ಕೊಟ್ಟೆ? ಶಿವಮೊಗ್ಗ 16ನೇ ಇರೋದು 4ಕ್ಕೆ ಯಾಕೆ ಬಂತು? ಬಿಕಾಸ್ ಒರಿಜಿನಲ್ಲು. ಅದಕ್ಕೆ ಹೇಳೋದು, ಇದನ್ನು ಚರ್ಚೆ ಮಾಡೋಕ್ಕೆ ಹೋಗ್ಬೇಡಿ. ಕೆಲವು ಮ್ಯಾಲ್ ಪ್ರಾಕ್ಟೀಸಸ್ ಇತ್ತು, ಅದನ್ನೆಲ್ಲ ಕೂಡ ನಿಲ್ಲಿಸಿದಾಗ ನಂಬರ್ಗಳು ಏರುಪೇರಿ ಆಗ್ತವೆ. ಆ ಏರುಪೇರಿಯಾಗಿ ಟೋಟಲ್ ಪರ್ಸೆಂಟೇಜಲ್ಲಿ ಹತ್ತಿರ ಇದ್ದರೆ ಪರವಾಗಿಲ್ಲ. 73% ಒಂದು 73.5, 73 ಇರೋದು ಒಂದೇ ಸತಿ 53 ಬಂದುಬಿಟ್ರೆ ಯಾಕಿದು? ಹಾಗಾದ್ರೆ ಅಷ್ಟೊಂದು ಎಕ್ಸಾಮಿನೇಷನಲ್ಲಿ ಮಿಸ್ಯೂಸ್ ಆಗಿದೆ ಅಲ್ಲ. ಅದನ್ನು ನಾನು ಮಕ್ಕಳ ಮೇಲೆ ಹೊರೆ ಹಾಕೋಕ್ಕಾಗತ್ತಾ? ಇಲಾಖೆ ಮೇಲೆ ಹಾಕ್ಕೋಬೇಕು, ಲ್ಯಾಪ್ಸಸ್ ಹಾಕ್ಕೋಬೇಕು. ಇದು ಬಳುವಳಿಯಾಗಿ ಬಂದುಬಿಟ್ಟಿದೆ, ನಾನು ನಿಲ್ಲಿಸಿದ್ದೀವಿ. ಅದನ್ನು ಮುಂದೆ ಕ್ರಮ ತಗೊಳ್ಬೇಕು. ಏನೇ ನಾವು ಕ್ರಮ ತಗೊಂಡ್ರೇನೋ ಯಾರ ಬಗ್ಗೆ ಇಂಟ್ರೆಸ್ಟಲ್ಲಿ ತೊಗೊಳ್ಳೋದು? ಮಕ್ಕಳಿಗೆ ಹಿತದೃಷ್ಟಿಯಿಂದ ಮಾಡೋದು. ಇದೇನಿಲ್ಲ, ಇಲಾಖೆದು ಇದು ನಡೀತಾ ಇರ್ತವೆ. ತಪ್ಪು ಕಂಡಾಗ ಅದನ್ನು ತೀರ್ಮಾನಗಳನ್ನು ನಾವು ಮಾಡಬೇಕು. ಸರ್, ಬೆಳಗಾವಿಯಲ್ಲಿ ಇವತ್ತು CM ಅವರಿಂದ ಪ್ರೊಟೆಸ್ಟ್ ನಡೀತಾ ಇದೆ. ನೋಡಿ, ನಾನು ಮಾಧ್ಯಮದಲ್ಲಿ ನೋಡಿದೆ, CM ಮುಂದೆ ಪ್ರೊಟೆಸ್ಟ್ ಮಾಡೋದು ಸರಿನಾ ತಪ್ಪ? ನೀವು ಅದನ್ನು ಬಿಟ್ಟುಬಿಟ್ರಿ ಮಾಧ್ಯಮದವರು. CM ಅವ್ರು ಕೈ ಎತ್ತಿದ್ರು, ಯಾಕೆ ನಿಮ್ಗೆ ಹೇಳಿದ್ರೆ ಹೊಡೆಯೋಕ್ಕೆ ಹೋಗಿದ್ದೆ ಅಂತ? ನೀವು ಅದನ್ನು ಯಾಕೆ ವಿಶ್ಲೇಷಣೆ ಮಾಡ್ತೀರಾ? ಯಾವುದೇ ಒಂದು ಏನೇ ಆದಾಗ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ತದೆ, ಅದನ್ನು ಹೋಗ್ಬಿಟ್ಟು ಬೇರೆಯವ್ರಿಗೆ ಹೋಲಿಸೋದಲ್ಲ. ಹಂಗಾರೆ ನೀವು ಹೇಳೋದು CM ಅವ್ರು ಹೇಳಿರೋದು ಇನ್ನೂ ಏನೂ ಆಗಿಲ್ಲ, ನೀವೇ ಊಹೆ ಮಾಡಿಬಿಟ್ರಿ. ಹಂಗಾರೆ ಅವ್ರು ಬಂದು ಪ್ರತಿಭಟನೆ ಮಾಡೋದು ಕಾನೂನಲ್ಲಿ ಇದೆಯಾ? ನಿಮಗೆ ಕಾನೂನಲ್ಲಿ ಇದೇನ್ರಿ? ಆಮೇಲೆ ಏನಾದ್ರು ಅಲ್ಲಿ ಹೆಚ್ಚು ಕಮ್ಮಿ ಅನಾಹುತ ಆಗಿದ್ದರೆ ಏನಾಗೋದು? ಅದಕ್ಕೆ ಉತ್ತರ ಚೆನ್ನಾಗಿ ಕೊಟ್ಟಿದ್ದಾರೆ DK ಶಿವಕುಮಾರ್ ಸಾಹೇಬ್ರು. ಅದನ್ನು ತನಿಖೆ ಮಾಡ್ತಾರೆ. ಒಬ್ಬರು ಮುಖ್ಯಮಂತ್ರಿಗಳಿದ್ದಾಗ, ಪ್ರೈಮ್ ಮಿನಿಸ್ಟರ್ ಇದ್ದಾಗ, ಯಾರೇ ಮಂತ್ರಿಗಳಿದ್ದಾಗ ಸಾರ್ವಜನಿಕರಲ್ಲೂ ಕೂಡ ಕಾನೂನು ಉಲ್ಲಂಘನೆ ಮಾಡಿ ಯಾರಾದರೂ ಮಾಡಿದಾಗ ಕಾನೂನಿಂದ ತೀರ್ಮಾನ ತಗೊಳ್ಳುತ್ತೆ. ಆದರೆ ಸಮಾವೇಶದಲ್ಲಿ ಒಳಗಡೆ ಪಾಸ್ ತೊಗೊಂಡು ಬಂದರೆ ಏನು ಮಾಡ್ತೀರಿ? ವಿಧಾನಸಭೆಯಲ್ಲೂ ಕೂಡ ಯಾರೋ MLA ಕೂತ್ಕೊಂಡು ಬಂದು ಒಬ್ಬ ಪುಣ್ಯಾತ್ಮ ಕೂತು ಹೋದ್ನಪ್ಪ, ಎಳ್ಕೊಂಡು ಹೋದರು, ಮೇಲ್ಗಡೆಗೆ ಬಂದು ಪ್ಯಾಂಪ್ಲೆಟ್ಸ್ನ ಎಸಿತಾರೆ. ಇದೆಲ್ಲ ಉದಾಹರಣೆಗಳಾಗ್ತಾವೆ. ಆಗಬಾರ್ದು, ಲ್ಯಾಬ್ಸ್ಗಳು ಆಗಬಾರ್ದು. ಹಾಗಾದ್ರೆ ಆಯ್ತು, ಇಷ್ಟೊಂದು ಕೇಳಿದ್ರಲ್ಲ, ಮಂಜುನಾಥ್ ಯಾಕೆ ತಿರ್ದ? ಯಾಕೆ ಅವ್ರನ್ನ ನೋಡಿದ್ರು? ಯಾರ್ದು ಲ್ಯಾಬ್ಸ್ ಮಾತಾಡಿದ್ದೀರಾ ನೀವು? ಚರ್ಚೆ ಮಾಡಿದ್ದೀರಾ ನೀವು? ಅಲ್ಲ, ಒಂದು ನಿಮಿಷ ರೀ, ನೀವು ಕಾಂಗ್ರೆಸ್ ಪಕ್ಷದ ಮಾತಾಡ್ತೀರಲ್ಲ, ಅಲ್ಲ ಒಂದು ನಿಮಿಷ ಇರ್ರಿ, ದೇಶದ ಕೇಳಿದ್ದೀರಾ ನೀವು? ಚರ್ಚೆ ಮಾಡಿದ್ದೀರಾ ನೀವು? ಮಂಜುನಾಥ್ ಬಿಟ್ಟು ಹೋದ, ಅವ್ರ ಮನೆಯವರು, ಅವ್ರ ಮಗ ಅನಾಥರಾದ್ರಲ್ಲ, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿದ್ದೀರಾ ನೀವು? ಯಾಕೆ ಮಾಡಲ್ಲ ಇದನ್ನು? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಒಂದು ನಿಮಿಷ, ಒಪ್ಕೊಂಡ ಮೇಲೆ ಪನಿಷ್ ಯಾರು? ಹಂಗಾರೆ ಹೆಡ್ಸ್ ರೋಲ್ನು ಎಲ್ಲಾಗಿದೆ? ನೀವೇನೋ ಇಲ್ಲಿ ಗಲಾಟೆ ಆದ ತಕ್ಷಣ ಪಾಕಿಸ್ತಾನ ತೋರಿಸೋದು. ಯಾಕೆ ಪಾಕಿಸ್ತಾನ ಇಂಡಿಯಾದಲ್ಲಿ ಇದೆಯಾ? ಯಾವುದೋ ಒಂದು ಧರ್ಮದ ಮೇಲೆ ತೋರಿಸೋದು. ನೀವು ನೋಡ್ರಿ,
ಇದು ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಪ್ರಜೆಗಳು ಅಂದಮೇಲೆ ನಾವು ಜಾತಿ ಧರ್ಮದ ಮೇಲೆ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಸುವ್ಯವಸ್ಥೆನ ಹಾಳು ಮಾಡಿ ಹಾಗೆ ಮಾಧ್ಯಮದವ್ರು ತೋರಿಸ್ತಾರೆ ಅಂತೇಳಿ ಇವರು ಬಿ ಜೆ ಪಿಯವ್ರು ಪುಕ್ಷಡೆ ಭಾಷಣ ಮಾಡ್ಕೊಂಡು ಕೂತ್ಕೊಳ್ಳೋದು ಆಯ್ತು. ಇಲ್ಲಾದರೂ ಹಿಂಗಾಯ್ತು, ಅಲ್ಲಿ ಪ್ರಾಣನೇ ಹೋಯ್ತಲ್ರಿ. ನೀವು ಇದನ್ನು ಬಿಡಿ, ನಮ್ಮ ಕಾನೂನು ನಮ್ಮ ಸರ್ಕಾರ ಇದೆ, ನಾವು ಮಾಡ್ತೀವಿ. ಅಲ್ಲಿದ್ದು ಏನು ಉತ್ತರ ಕೊಟ್ಟಿದ್ದೀರಾ? 2 ದಿವಸದೊಳಗೆ ಹೋಗ್ಬಿಟ್ರ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ? ಯಾಕೆ ನಮ್ಮವ್ರನ್ನ ಕರ್ಕೊಂಡು ಬರಬೇಕು, ಬೇರೆಯವ್ರನ್ನ ಇನ್ನುಳ್ಕಿಯವ್ರನ್ನ ಅಂತೇಳಿ ಸಂತೋಷ್ ಲಾಡ್ ಅವ್ರನ್ನ ಕಳಿಸಿರೋದನ್ನ ನೀವು ತೋರಿಸಿದ್ರಿ. ಇಡೀ ದೇಶದೊಳಗೆ ಇವರೊಬ್ಬರೇ ಅನ್ಸುತ್ತೆ ಫಸ್ಟ್ ಹೋಗಿ ಆ ಥರ ಮಾತು ಬೇರೆಯವ್ರು ಮಾಡಿರ್ತಾರೆ. ಯಾಕೆಂದ್ರೆ ನಮ್ಮ ದೇಶದ ಪ್ರಜೆಗಳನ್ನು ನಾವು ಉಳಿಸ್ಬೇಕು. ನೋಡಿ, ಇದನ್ನು ಚರ್ಚೆ ಮಾಡೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ಯಾವ ವಿಚಾರಕ್ಕೆ ನೀವು ಕೇಳ್ತಾ ಇದ್ದೀರಿ? ಒಂದು ಕಡೆ ಪ್ರಾಣ ಹೋಗಿದ್ದಕ್ಕೆ ವ್ಯಾಲ್ಯೂಯೇಷನ್ ಕೇಳ್ತೀರಿ, ಅದಕ್ಕೆ ಉತ್ತರ ಕೊಡಲು. ಇಲ್ಲಾಂದರೆ ಇದು ಲ್ಯಾಪ್ಸಸ್ ಆಗಿರೋದು ಒಂದು ಫಂಕ್ಷನ್ ಬಗ್ಗೆ ತಗೊಳ್ತೀರಾ, ಇಲ್ಲಿ ದೇಶದ ಬಗ್ಗೆ ತಗೊಳ್ತೀರಾ? ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥ ಮಾತಾಡೋದಕ್ಕೆ ಬೇಜಾರಾಗ್ತದೆ. ಆ ಸರ್ಕಾರದವರು ಅವ್ರ ವಿರುದ್ಧ ಆ್ಯಕ್ಷನ್ ತೊಗೊಂಡು ಕಠಿಣವಾಗಿ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಆವಾಗಲೇ ಅದು ಸರಿಯಾಗಲ್ಲ. ಕಾನೂನು ಮುಂದೆ ತರಬೇಕು. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಯಾವುದೇ ಸರ್ಕಾರ ಇರಲಿ ಯಾರೇ ಆಗಲಿ ಕಾನೂನು ಮುಂದೆ ತರಬೇಕು. ಜಾತಿ ಧರ್ಮ ಪಕ್ಷ ಯಾಕೆ ಒಂದು ನಿಮಿಷ, ವಿರೋಧ ಪಕ್ಷದಲ್ಲಿರೋರು ದೇಶದೊಳಗೆ ಆಡಳಿತ ಪಕ್ಷದಲ್ಲಿಲ್ಲ, ನಾಚಿಕೆ ಆಗಲ್ಲ ಇವರಿಗೆ? ಕರ್ನಾಟಕ ರಾಜ್ಯ ದೇಶದೊಳಗೈತಾ ಇಲ್ಲ ಕರ್ನಾಟಕ ರಾಜ್ಯದ ಒಳಗಿದ್ದ ದೇಶ ಇರ್ತದ? ಮುಂಚಿದಾಗಿದ್ದು ಬಿಟ್ಬಿಟ್ರಿ. ಪುಲ್ವಾಮಾ ಮಾತಾಡಿದ್ರ, ಯಾರು ಲೆಕ್ಕ ಕೊಟ್ಟಿದ್ದೀರ ನೀವು? ಯೋಧರು ನಮ್ಮನ್ನೆಲ್ಲ ಕಾಯೋರು ಹೋದ್ರಲ್ಲ, ಅವ್ರ ಮನೆಯವರು ಅವ್ರ ಮಗ ಅನಾಥರಾದ್ರಲ್ಲ, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಿದ್ದೀರ ನೀವು? ಯಾಕೆ ಮಾಡಲ್ಲ ಇದನ್ನ? ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಒಂದು ನಿಮಿಷ, ಒಪ್ಕೊಂಡ ಮೇಲೆ ಪನಿಷ್ ಯಾರು? ಹಂಗಾರೆ ಹೆಡ್ಸ್ ರೋಲ್ನು ಎಲ್ಲಾಗಿದೆ? ನೀವೇನೋ ಇಲ್ಲಿ ಗಲಾಟೆ ಆದ ತಕ್ಷಣ ಪಾಕಿಸ್ತಾನ ತೋರಿಸೋದು. ಯಾಕೆ ಪಾಕಿಸ್ತಾನ ಇಂಡಿಯಾದಲ್ಲಿ ಇದೆಯಾ? ಯಾವುದೋ ಒಂದು ಧರ್ಮದ ಮೇಲೆ ತೋರಿಸೋದು. ನೀವು ನೋಡ್ರಿ, ಇದು ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಪ್ರಜೆಗಳು ಅಂದಮೇಲೆ ನಾವು ಜಾತಿ ಧರ್ಮದ ಮೇಲೆ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಸುವ್ಯವಸ್ಥೆನ ಹಾಳು ಮಾಡಿ ಹಾಗೆ ಮಾಧ್ಯಮದವ್ರು ತೋರಿಸ್ತಾರೆ ಅಂತೇಳಿ ಇವರು ಬಿ ಜೆ ಪಿಯವ್ರು ಪುಕ್ಷಡೆ ಭಾಷಣ ಮಾಡ್ಕೊಂಡು ಕೂತ್ಕೊಳ್ಳೋದು ಆಯ್ತು. ಇಲ್ಲಾದರೂ ಹಿಂಗಾಯ್ತು, ಅಲ್ಲಿ ಪ್ರಾಣನೇ ಹೋಯ್ತಲ್ರಿ. ನೀವು ಇದನ್ನು ಬಿಡಿ, ನಮ್ಮ ಕಾನೂನು ನಮ್ಮ ಸರ್ಕಾರ ಇದೆ, ನಾವು ಮಾಡ್ತೀವಿ. ಅಲ್ಲಿದ್ದು ಏನು ಉತ್ತರ ಕೊಟ್ಟಿದ್ದೀರಾ? 2 ದಿವಸದೊಳಗೆ ಹೋಗ್ಬಿಟ್ರ ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ? ಯಾಕೆ ನಮ್ಮವ್ರನ್ನ ಕರ್ಕೊಂಡು ಬರಬೇಕು, ಬೇರೆಯವ್ರನ್ನ ಇನ್ನುಳ್ಕಿಯವ್ರನ್ನ ಅಂತೇಳಿ ಸಂತೋಷ್ ಲಾಡ್ ಅವ್ರನ್ನ ಕಳಿಸಿರೋದನ್ನ ನೀವು ತೋರಿಸಿದ್ರಿ. ಇಡೀ ದೇಶದೊಳಗೆ ಇವರೊಬ್ಬರೇ ಅನ್ಸುತ್ತೆ ಫಸ್ಟ್ ಹೋಗಿ ಆ ಥರ ಮಾತು ಬೇರೆಯವ್ರು ಮಾಡಿರ್ತಾರೆ. ಯಾಕೆಂದ್ರೆ ನಮ್ಮ ದೇಶದ ಪ್ರಜೆಗಳನ್ನು ನಾವು ಉಳಿಸ್ಬೇಕು. ನೋಡಿ, ಇದನ್ನು ಚರ್ಚೆ ಮಾಡೋದಕ್ಕೆ ನನಗೆ ಅಸಹ್ಯ ಆಗುತ್ತೆ. ಯಾವ ವಿಚಾರಕ್ಕೆ ನೀವು ಕೇಳ್ತಾ ಇದ್ದೀರಿ? ಒಂದು ಕಡೆ ಪ್ರಾಣ ಹೋಗಿದ್ದಕ್ಕೆ ವ್ಯಾಲ್ಯೂಯೇಷನ್ ಕೇಳ್ತೀರಿ, ಅದಕ್ಕೆ ಉತ್ತರ ಕೊಡಲು. ಇಲ್ಲಾಂದರೆ ಇದು ಲ್ಯಾಪ್ಸಸ್ ಆಗಿರೋದು ಒಂದು ಫಂಕ್ಷನ್ ಬಗ್ಗೆ ತಗೊಳ್ತೀರಾ, ಇಲ್ಲಿ ದೇಶದ ಬಗ್ಗೆ ತಗೊಳ್ತೀರಾ? ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥ ಮಾತಾಡೋದಕ್ಕೆ ಬೇಜಾರಾಗ್ತದೆ. ಆ ಸರ್ಕಾರದವರು ಅವ್ರ ವಿರುದ್ಧ ಆ್ಯಕ್ಷನ್ ತೊಗೊಂಡು ಕಠಿಣವಾಗಿ ಆ್ಯಕ್ಷನ್ ತೊಗೊಳ್ಬೇಕಾಗುತ್ತೆ. ಆವಾಗಲೇ ಅದು ಸರಿಯಾಗಲ್ಲ. ಕಾನೂನು ಮುಂದೆ ತರಬೇಕು. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಯಾವುದೇ ಸರ್ಕಾರ ಇರಲಿ ಯಾರೇ ಆಗಲಿ ಕಾನೂನು ಮುಂದೆ ತರಬೇಕು. ಜಾತಿ ಧರ್ಮ ಪಕ್ಷ ಯಾಕೆ ಒಂದು ನಿಮಿಷ, ವಿರೋಧ ಪಕ್ಷದಲ್ಲಿರೋರು ದೇಶದೊಳಗೆ ಆಡಳಿತ ಪಕ್ಷದಲ್ಲಿಲ್ಲ, ನಾಚಿಕೆ ಆಗಲ್ಲ ಇವರಿಗೆ? ಕರ್ನಾಟಕ ರಾಜ್ಯ ದೇಶದೊಳಗೈತಾ ಇಲ್ಲ ಕರ್ನಾಟಕ ರಾಜ್ಯದ ಒಳಗಿದ್ದ ದೇಶ ಇರ್ತದ? ಮುಂಚಿದಾಗಿದ್ದು ಬಿಟ್ಬಿಟ್ರಿ. ಪುಲ್ವಾಮಾ ಮಾತಾಡಿದ್ರ, ಯಾರು ಲೆಕ್ಕ ಕೊಟ್ಟಿದ್ದೀರ ನೀವು? ಯೋಧರು ನಮ್ಮನ್ನೆಲ್ಲ ಕಾಯೋರು ಹೋದ್ರಲ್ಲ, ಎಷ್ಟು ದಿವಸ ಆಯ್ತಪ್ಪ ನೀವು ಮರೆತು? ಯಾವಾಗ ಚರ್ಚೆ ಮಾಡಿದ್ರಿ? ಈಗ ನಿಮಗೆ ಮೊನ್ನೆ ನೆನಪಾಯ್ತಾ? ಯಾರು ಬಿ ಜೆ ಪಿಯವ್ರಿಗೆ ನಾ ಹೇಳೋದು? ಏನಾಯ್ತು ಅದೆಲ್ಲ? ವಾಟ್, ಒನ್ ಆಫ್ ದ ಆಫೀಸರ್ಸ್ ಏನಂದ್ರೆ ಗೊತ್ತಾ? ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ನಿಮಗೆ? ಕರೆಕ್ಟಾಗಿ ನೋಡಿ. ಕೋವಿಡ್ ಬಂತಲ್ಲ, ಆ ಟೈಮಲ್ಲಿ ರೆಕ್ರೂಟ್ಮೆಂಟ್ ಮಾಡಿಲ್ಲ ಇವರು. ಈ ದೇಶನ ಯಾರು ಆಳ್ತಿದ್ರಂತೆ ಗೊತ್ತಾ ನಿಮಗೆ? ಲೆಕ್ಕ ತಗೊಳ್ಳಿ, ಇವತ್ತಿಂದ ಸ್ಟಾರ್ಟ್ ಆಗಲಿ ಒಂದು ಡಿಬೇಟ್. ಕೋವಿಡ್ ಟೈಮಲ್ಲಿ ರಫೇಲ್ ತಂದ್ರಿ, ನಾ ಬೇಡ ಅನ್ನಲ್ಲ. ರಫೇಲ್ ತಂದುಬಿಟ್ಟು ನೀವು ದೇಶನ ಮಳ್ಳು ಮಾಡ್ತಕ್ಕಂಥ ವ್ಯವಸ್ಥೆನ ತರಲಿ ರೀ, ಬೇಡ ಅನ್ನಲ್ಲ. ರಿಕ್ರೂಟ್ಮೆಂಟ್ ಯಾಕೆ ಮಾಡಿಲ್ಲ ಕೋವಿಡ್ ಟೈಮಲ್ಲಿ? ರಿಕ್ರೂಟ್ಮೆಂಟ್ ಯಾಕೆ ಮಾಡಿಲ್ಲ? ಚರ್ಚೆ ಇವತ್ತಿಂದ ಸ್ಟಾರ್ಟ್ ಮಾಡಿ, ಕೇಳಿ ಅವರು ಸೆಂಟ್ರಲ್ ಗೌರ್ಮೆಂಟ್ ಉತ್ತರ ಕೊಡೋದು. ಹಾಕಿದ್ರಲ್ಲಪ್ಪ ಶನಿವಾರ. ಒಂದು ನಿಮಿಷ, ಏನಾಗಿತ್ತು ಅದನ್ನ ಖಂಡನೆ ಮಾಡಿದ್ವಿ, ಹೌದಾ? ಈಗ ಯಾರಪ್ಪ ಕಾನೂನು ಮಾಡಿದ್ದು? ಬಿ ಜೆ ಪಿಯವ್ರಿಗೆ ರೋಡಲ್ಲಿ ಹೊಯ್ಕೊಳಕ್ಕೆ ಹೇಳಿ. ಸ್ಟ್ರೈಟ್ ನಿಮ್ಮ ತಾಳಿಗೆ ನಿಮ್ಮ ಜನವರಕ್ಕೆ ಕೈ ಹಾಕಿದಾರಲ್ಲ ಬಿ ಜೆ ಪಿ. ಅಲ್ಲ, ಬಿ ಜೆ ಪಿ ಅಂದರೆ ಯಾಕೆ ಕೇಳಬೇಕು? ಸೆಂಟ್ರಲ್ ಗೌರ್ಮೆಂಟ್ ಅವರು
ಅವ್ರದ್ದೇ ತಾನೇ ಸರ್ಕಾರ. ಅವ್ರ ಜೊತೆಗೆ ಅಲೈನ್ಸ್ ಮಾಡಿರ್ತಕ್ಕಂಥವ್ರು ಕೂಡ ಇವತ್ತು ಯೋಚನೆ ಮಾಡಬೇಕಾಗತ್ತೆ. ಇವ್ರ ಜೊತೆಗೆ ಅಲೈನ್ಸ್ ಮಾಡಿದ್ರಲ್ಲ, ಉತ್ತರ ಕೊಡಿ. ನಾವೇ ನಮ್ಮ ಏರಿಯಾದಲ್ಲಿ ಆದಾಗ ಇಂಥ ಸಂದರ್ಭ ಆಗಬಾರ್ದು. ಇವೆಲ್ಲ ಪರ್ಸನಲ್ಲು, ಒಂದು ಜಾತಿ ಧರ್ಮದ ಒಂದು ಗೌರವ, ಅದು ಪಾರಂಪರಿಕವಾಗಿ ನಡೆದು ಬಿಟ್ಟಿದೆ. ಇದು ಆಗಬಾರ್ದು ಅಂತೀವ, ಕಾನೂನೇ ಮಾಡಿಬಿಟ್ರಲ್ರಿ ಒಂದು ವಾರದೊಳಗೆ. ಅಶೋಕ್ ಅವರೇ ಉತ್ತರ ಕೊಡಿ. ಎಷ್ಟು ನೋಡಿ, ನಾವು ಮಾಡಿರೋ ಹೊಲ್ಸ್ ಮೇಲೆ ಅವರೇ ಹೋಗಿ ಕುತ್ಕೊಳ್ಬೇಕಾಯ್ತು. ವಾಸನೆ ಕುಡ್ಕೊಂಡು ಕುತ್ಕೊಳ್ಳಿ. ಈಗ ನಾನು ಹೇಳೋದು, ಯಾವಾಗಲೂ ಅಷ್ಟೇ ಒಂದು ರೆಸ್ಪಾನ್ಸಿಬಿಲಿಟಿ ಇರಲಿ ಅಂತ ಹೇಳಿ. ನಾವು ಯಾರ್ದೋ ಬಗ್ಗೆ ಏನೋ ಮಾತಾಡಿದಾಗ ಒಂದು ಜವಾಬ್ದಾರಿಯುತವಾಗಿ ಹೇಳುತ್ತೆ. ನಾನು ಫ್ರಸ್ಟ್ರೇಟೆಡ್ ಹೇಳೋದಕ್ಕೂ ಅದನ್ನು ಜನರಿಗೆ ಸಾಮಾನ್ಯವಾಗಿ ಸಹಕಾರ ಮಾಡೋದಕ್ಕೂ ಭಾಳ ಸರ್ಕಾರಗಳು ಅಂದಾಗ ಸ್ಟೇಟ್ ಗೌರ್ಮೆಂಟ್ ಇಲ್ಲಿದೆ, ಸೆಂಟ್ರಲ್ಲೆಲ್ಲ ಅವ್ರದ್ದಿದೆ, ಕುತ್ಕೊಂಡು ಎಲ್ಲ ಮಾತಾಡ್ಕೊಂಡು ಮಾಡ್ಕೊಳ್ಬೇಕಾಗ್ತದೆ. ಅಲ್ಲಿ ಹೋಗಿ ಹೇಳಿದ ತಕ್ಷಣ ಇಲ್ಲಿ ಬಂದ ತಕ್ಷಣ ಪ್ಲೇಟ್ ಚೇಂಜ್ ಮಾಡೋಕ್ಕಾಗುತ್ತನ್ರಿ? ಈಗ ನೋಡಿ, ಅವರೇ ಸಿಕ್ಕಾಕೊಂಡು ನೀವು ಬೆಳಗಾಂ ಬಗ್ಗೆ ಮಾತಾಡ್ತೀರಾ. ಹೌದು, ಲ್ಯಾಪ್ಸ್ ಆಗಿದೆ, ಅದು ನೋಡೋಣ, ನಮ್ಮ ಸರ್ಕಾರ ಇದೆ. ಹಂಗಾರೆ ಅಲ್ಲಿ ಲ್ಯಾಪ್ಸ್ ಆಯ್ತಲ್ಲ, ಅದ್ರ ಬಗ್ಗೆ ಯಾರಾದರೂ ಮಾತಾಡಿದ್ದೀರಾ? ಹಾಗಾದರೆ ಅಲ್ಲಾಗಿರೋದು ಭಾಳ ದುರಂತನ, ಅದು ತಪ್ಪೇ. ಬಟ್ ಭಾರತ ದೇಶದಲ್ಲಿ ಆಗಿರೋದು ಭಾಳ ದೊಡ್ಡ ದುರಂತ. ವಾರ್ ಬಗ್ಗೆ ಎಲ್ರದ್ದು ಒಮ್ಮತ ಇರುವಾಗ ಇಲ್ಲ, ಒಂದು ನಿಮಿಷ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ ವಾರು ಅಂತ. ಈಗ ನಾನು ಹೇಳಿದ್ದಲ್ಲ, ಇದಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿ ಅದೇ ತೀರ್ಮಾನ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತೊಗೊಂಡ್ರೆ ಅವ್ರು ಮಾಡಲಿ. ಬೇರೆಯವರು ಪಬ್ಲಿಕ್ ಡೊಮೈನಲ್ಲಿ ಬಂದಾಗ ಈ ದೇಶದೊಳಗೆ ನಿಮಗೆ ಹೇಳ್ಕೊಳ್ಳೋಕ್ಕೂ ಒಂದಿರ್ತದೆ. ಮಹಾತ್ಮ ಗಾಂಧಿ ಇರೋ ದೇಶ ರೀ ಇದು. ವಾರ್ ಮಾಡ್ರಿ ಅಂತೇಳಿ ಮಹಾತ್ಮ ಗಾಂಧಿ ಅವರು ಹೇಳಲಿಲ್ಲ. ಒಂದು ನಿಮಿಷ, ನಾನೇನು ಹೇಳ್ತಾ ಇದ್ದೆ ಅಲ್ಲ, ಮಹಾತ್ಮ ಗಾಂಧಿ ಅವ್ರನ್ನ ನೀವು ನೆನ್ಪು ಮಾಡ್ಕೋಬೇಕಾ ಇಲ್ಲ ಬಿಡಬೇಕಾ? ಅಲ್ಲ, ಒಂದು ನಿಮಿಷ ನಾನು ಅದೇ ಹೇಳ್ತಾ ಇರೋದು. ಮಹಾತ್ಮ ಗಾಂಧಿ ದೇಶದಲ್ಲೂ ಕೂಡ ಇಂದಿರಾ ಗಾಂಧಿ ಅವ್ರು ಬಂದ ಮೇಲೆ ವಾರು ಕೂಡ ಆಗಿದೆ ತಾನೇ, ಆಗಿಲ್ವಾ? ಅವಶ್ಯಕತೆ ಬಿದ್ದಾಗ ಆಗಿದೆ. ಎಷ್ಟು ಚೆನ್ನಾಗಿ ಇನ್ನೊಬ್ರು ಹೇಳಿದರು, ರಿಟೈರ್ಡ್ ಆಫೀಸರು ಅವರು, ಮುತಾಲಿಕ್ ಅವರೇ ಅಪ್ಪ, ಇಂದಿರಾ ಗಾಂಧಿ ಥರದ ಗಂಡಸ್ರು ತನ್ನ ತೋರಿಸ್ರಲ್ಲೇ, ಯಾಕೆ ಸುಮ್ಮನೆ ಮಾತಾಡ್ತೀರಿ ನೀವು, ವಾರ್ ಹೋಗ್ಬಿಡ್ತೀವಿ ಅಂತ ಇಂದಿರಾ ಗಾಂಧಿ ಮಾಡಿ ತೋರಿಸಿದ್ರಲ್ಲ ಅಂತ. ಅದು ಮಾಡಿರಿ ಅಂತ ನಾನು ಹೇಳೋಕ್ಕಾಗುತ್ತಾ? ಅವಶ್ಯಕತೆ ಬಿದ್ದಾಗ ನಮ್ಮ ದೇಶವನ್ನು ಕಾಪಾಡ್ತಕ್ಕಂಥದ್ದನ್ನು, ನಮ್ಮ ನೆಲ ಜಲ ಈಗ ಡ್ಯಾಮ್ ಬಗ್ಗೆ ಅವೆಲ್ಲ ಆಗಲ್ಲ. ನಾನು ಅದ್ರ ಬಗ್ಗೆ ಚರ್ಚೆ ಹೋಗಲ್ಲ, ನಾನು ಅಷ್ಟೊಂದು ಬುದ್ಧಿವಂತ ಅಲ್ಲ. ಹಂಗೆ ಆಗೋದಿಲ್ಲ. ಕೆಲವು ಟ್ರೀಟೀಸ್ ಮಾಡಿರ್ತೀವಿ, ಕೆಲವು ವಿಚಾರಗಳಿರ್ತವೆ, ವಿಚಾರಧಾರೆಗಳಿರ್ತವೆ. ಮಾಧ್ಯಮದಲ್ಲಿ ಏನೋ ಟರ್ಕಿಯಿಂದ ಬಂದ್ಬಿಡ್ತಂತೆ ಪ್ಲೇನು. ಯಾಕೆ ನಮ್ಮ ಸೋಲ್ಜರ್ಸ್ ಇಲ್ವಾ ಇಲ್ಲಿ ನೋಡೋದಕ್ಕೆ? ಲ್ಯಾಬ್ಸ್ ಆಗಿದೆ, ಆ್ಯಕ್ಷನ್ ತಗೊಳ್ಬೇಕು, ಚರ್ಚೆಗಳು ಅರ್ಥಪೂರ್ಣವಾಗಿ ಆಗಬೇಕು, ನಮ್ಮ ದೇಶದ ಪ್ರಜೆಗಳನ್ನು ಉಳಿಸ್ತಕ್ಕಂಥದ್ದಾಗಬೇಕು, ಬಾಂಧವ್ಯ ಬೆಳಿಬೇಕು, ಬಾಂಧವ್ಯ ಬೆಳ್ಕೊಂಡು ಮುಂದೆ ಹೋಗಬೇಕು. ತಪ್ಪು ಯಾರೇ ದೇಶದವರು ನಮ್ಮ ವಿರುದ್ಧ ಮಾಡಿದರೆ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ನಮ್ಮ ಕಾನೂನಲ್ಲಿ ಏನಿದೆ ಅದನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿದಾಗ ಇಡೀ ದೇಶ ಒಂದಾಗಿರ್ತದೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷ ಬಿಟ್ಟು ಎಲ್ಲರೂ ಕೂಡ ನಮ್ಮ ಪಕ್ಷ ಬಿಟ್ಟು, ಜಾತಿ ಮತ ಎಲ್ಲ ಬಿಟ್ಟು, ನಮ್ಮ ದೇಶದ ಒಂದು ಏಳಿಗೆಗೆ, ಸೇಫ್ಟಿಗೆ, ಪೀಸಾಗೆ, ಸೌಹಾರ್ದತೆಗೆ, ರಕ್ಷಣೆಗೆ ನಾವು ಯಾವತ್ತೂ ಕೂಡ ಒಂದೇ ಕೂಗು. ಭಾರತಾಂಬೆಯನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಪ್ರಜೆಗಳದ್ದು ಇರ್ತದೆ, ಯೋಧರದ್ದು ಇರ್ತದೆ, ಎಲ್ಲರದ್ದು ಇರ್ತದೆ, ನಿಮ್ಮದು ಇರ್ತದೆ.